ನಮಸ್ಕಾರ ಎಲ್ಲರಿಗೂ. ಇಂದಿನ ಈ ವಿಶೇಷವಾದ ಆಳವಾದ ಚರ್ಚೆಗೆ ಸ್ವಾಗತ. ಇವತ್ತು ನಾವು ನಮ್ಮೆಲ್ಲರ ಜೀವ ಉಳಿಸುವಂತಹ ಒಂದು ತಂಪಾದ ಮತ್ತು ಅತ್ಯಮೂಲ್ಯವಾದ ವಸ್ತುವಿನ ಬಗ್ಗೆ ಮಾತಾಡ್ತಿದ್ದೀವಿ. ಅದೇ ವಾಟರ್. ಹೌದು, ಖಂಡಿತ. ಈ ವಾಟರ್ ಅಂದ್ರೆ ನೀರಿದೆಯಲ್ಲ, ಅದು ಆಕಾಶದಿಂದ ನಮ್ಮ ಮನೆಗೆ ಹೇಗೆ ಬರ್ತದೆ ಅಂತ ಮೂಲಗಳಿಂದ ಹಿಕ್ಕಿ ತೆಗೆದು ಬಹಳ ಸರಳವಾಗಿ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಇಂದಿನ ಉದ್ದೇಶ. ನಿಜ. ಒಮ್ಮೆ ಯೋಚನೆ ಮಾಡಿ, ಒಂದು ದಿನ ಪೂರ್ತಿ ನಮ್ಮ ಮನೆಯಲ್ಲಿ ವಾಟರ್ ಇಲ್ದಿದ್ರೆ ಏನಾಗಬಹುದು? ಅಬ್ಬಾ, ಊಹಿಸ್ಕೊಳ್ಳೋಗೂ ಕಷ್ಟ ಅಲ್ವಾ? ಹೌದು, ತುಂಬಾ ಕಷ್ಟ. ಅದಕ್ಕೆ ಈ ವಾಟರ್ ಬಗ್ಗೆ ನಾವಿವತ್ತು ಸ್ವಲ್ಪ ಡೀಟೇಲ್ ಆಗಿ ಆದ್ರೆ ಖುಷಿಯಾಗಿ ತಿಳ್ಕೊಳ್ಳೋಣ. ಶುರು ಮಾಡೋಣ. ನಮ್ಮ ಭೂಮಿಗೆ ಸಿಗುವ ಅತಿದೊಡ್ಡ ಉಡುಗೊರೆ ಅಂದ್ರೆ ರೈನ್ ವಾಟರ್ ಅಲ್ವಾ? ಮಳೆ ಬಂದಾಗ ಈ ನೀರು ಏನಾಗ್ತದೆ ಅಂತ ಯಾರಿಗಾದ್ರೂ ಕುತೂಹಲ ಇದ್ದೇ ಇರುತ್ತೆ. ಖಂಡಿತ ಇರುತ್ತೆ. ಮಳೆ ಬಂದಾಗ ಸ್ವಲ್ಪ ನೀರನ್ನು ಭೂಮಿ ತನ್ನೊಳಗೆ ಹೀರ್ಕೊಳ್ಳುತ್ತೆ. ಇದನ್ನ ನಾವು ಅಬ್ಸಾರ್ಪ್ಷನ್ ಅಂತ ಕರಿತೀವಿ. ಅಬ್ಸಾರ್ಪ್ಷನ್ ಅಂದ್ರೆ ನಮ್ಮ ಭೂಮಿ ಒಂದು ದೊಡ್ಡ ಸ್ಪಾಂಜ್ ತರ ನೀರನ್ನು ಕುಡಿಯುತ್ತಾ? ಹೌದು, ಎಕ್ಸಾಕ್ಟ್ಲಿ, ಸ್ಪಾಂಜ್ ತರಹನೇ. ಆಮೇಲೆ ಇದು ಭೂಮಿಯ ಆಳದಲ್ಲಿ ಅಂಡರ್ಗ್ರೌಂಡ್ ವಾಟರ್ ಆಗಿ ಶೇಖರವಾಗುತ್ತೆ. ಪ್ರಾಣಿ ಪಕ್ಷಿಗಳಿಗೆ ಇದು ಬಹಳ ಮುಖ್ಯ. ವಾವ್! ಹಾಗಾದ್ರೆ ಭೂಮಿ ಹೀರ್ಕೊಳ್ಳದೆ ಉಳಿದ ನೀರೇನಾಗುತ್ತೆ? ಉಳಿದ ನೀರು ಭೂಮಿಯ ಮೇಲೆ ಸರ್ಫೇಸ್ ಫ್ಲೋ ಆಗಿ ಹರಿಯುತ್ತೆ. ಹರಿದು ಹೋಗಿ ದೊಡ್ಡ ದೊಡ್ಡ ವಾಟರ್ ಬಾಡೀಸ್ನ ಸೇರುತ್ತೆ. ಅಂದ್ರೆ ಈ ಹಳ್ಳ, ನದಿ, ಕೆರೆ ಮತ್ತೆ ಸಮುದ್ರಗಳನ್ನ. ಕರೆಕ್ಟ್. ಆದ್ರೆ ನಾವೇನ್ ನದಿಯ ಪಕ್ಕದಲ್ಲಿ ವಾಸ ಮಾಡ್ತಾ ಇಲ್ಲ ಅಲ್ವಾ? ಹಾಗಾದ್ರೆ ನಮ್ಮ ಮನೆಗೆ ಈ ವಾಟರ್ ಹೇಗ್ ಬರುತ್ತೆ? ಒಳ್ಳೆ ಪ್ರಶ್ನೆ. ನಾವು ಆ ಭೂಮಿ ಒಳಗಿನ ನೀರನ್ನ ಅಂದ್ರೆ ಅಂಡರ್ಗ್ರೌಂಡ್ ವಾಟರ್ನ ವೆಲ್ಸ್ ಮತ್ತೆ ಬೋರ್ವೆಲ್ಸ್ ಮೂಲಕ ಹೊರಗೆ ತೆಗಿತೀವಿ. ಓಕೆ, ಬೋರ್ವೆಲ್ಸ್ ಇಂದ ಬಂತು. ಆಮೇಲೆ ಅದು ಉದ್ದವಾದ ವಾಟರ್ ಪೈಪ್ಲೈನ್ಸ್ ಮೂಲಕ ಪ್ರಯಾಣ ಮಾಡುತ್ತೆ. ಪ್ರಯಾಣ ಮಾಡಿ ನಮ್ಮ ಮನೆಗಳ ಮೇಲಿರುವ ದೊಡ್ಡ ವಾಟರ್ ಟ್ಯಾಂಕ್ಸ್ ಇರುತ್ತೆ. ಅರೆ ವಾ! ಇದೇನು ಪೈಪ್ಗಳ ಒಳಗೆ ನಡೆಯುವ ಒಂದು ಉದ್ದನೆಯ ನೀರಿನ ರೈಲು ಪ್ರಯಾಣದ ತರ ಇದೆ? ಹೌದು. ಆ ರೈಲು ಪ್ರಯಾಣದ ಕೊನೆಗೆ ಅದು ನಮ್ಮ ನಲಿಯ ಅಂದ್ರೆ ಟ್ಯಾಪ್ ವಾಟರ್ ಸಪ್ಲೈ ಮೂಲಕ ಹೊರಬರ್ತದೆ. ಆದ್ರೆ ಕೆಲವೊಮ್ಮೆ ಮಳೆ ಬರೆದಿದ್ದಾಗ, ನೀರಿನ ಕೊರತೆ ಇದ್ದಾಗ ಏನ್ ಮಾಡೋದು? ಆಗ ನಮಗೆ ವಾಟರ್ ಟ್ಯಾಂಕರ್ಸ್ ಸಹಾಯಕ್ಕೆ ಬರುತ್ತವೆ. ಅದಕ್ಕಾಗಿಯೇ ನಾವು ವಾಟರ್ ಕಂಟೈನರ್ಸ್ ಮತ್ತು ಬಿಂದಿಗೆ, ಬಕೆಟ್ಗಳಂತಹ ವಾಟರ್ ವೆಸಲ್ಸ್ನಲ್ಲಿ ನೀರನ್ನು ಸೇಫ್ ಆಗಿ ಶೇಖರಿಸಿಡಬೇಕು. ಖಂಡಿತ. ನಮ್ಮ ಮನೆಯ ಡೊಮೆಸ್ಟಿಕ್ ಯೂಸಸ್ಗಳಿಗೆ ಇದು ಬಹಳ ಮುಖ್ಯ. ಅಂದ್ರೆ ಕುಡಿಯಲು, ಕುಕಿಂಗ್, ಬಾದಿಂಗ್ ಮತ್ತೆ ನೆಲ ಒರೆಸಲು, ಬಟ್ಟೆ ತೊಳೆಯಲು ವಾಟರ್ ಬೇಕೇ ಬೇಕು. ಹೌದು. ಆದ್ರೆ ನಾವಿಲ್ಲಿ ಒಂದು ವಿಷಯ ನೆನ್ಪಿಡಬೇಕು. ಎಲ್ಲ ನೀರು ಒಂದೇ ತರ ಇರಲ್ಲ. ಅಂದ್ರೆ ಯಾವ ತರ ಡಿಫರೆನ್ಸ್ ಇರುತ್ತೆ? ಅಂದ್ರೆ ಕುಡಿಯಲು ಯೋಗ್ಯವಾದ ಕ್ಲೀನ್ ವಾಟರ್ ಮತ್ತೆ ಸೋಪ್, ಕೊಳೆ ಇರುವ ಡರ್ಟಿ ವಾಟರ್ ಅಥವಾ ವೇಸ್ಟ್ ವಾಟರ್ ನಡುವಿನ ವ್ಯತ್ಯಾಸ ನಾವು ತಿಳಿಬೇಕು. ನನಗೊಂದು ಡೌಟ್. ಸಾಬೂನಿ ಇರುವ ವೇಸ್ಟ್ ವಾಟರ್ ಅನ್ನು ನಾವು ಯಾಕೆ ಕುಡಿಬಾರ್ದು? ಅದು ಕೂಡ ನೀರೇ ಅಲ್ವಾ? ಅಯ್ಯೋ, ಇಲ್ಲ. ಇಲ್ಲಿ ಒಂದು ಗೋಲ್ಡನ್ ರೂಲ್ ಇದೆ. ಕೊಳೆ ನೀರು ಕುಡಿದ್ರೆ ಕಾಯಿಲೆ ಬರುತ್ತೆ. ನಮ್ಮ ದೇಹದ ಒಳಗೆ ಹೋಗಲು ಕೇವಲ ಕ್ಲೀನ್ ವಾಟರ್ ಮಾತ್ರ ಬಳಸಬೇಕು. ಅರ್ಥ ಆಯ್ತು. ನೀರು ಒಂದು ಎಸೆನ್ಷಿಯಲ್ ರಿಸೋರ್ಸ್ ಅಲ್ವಾ? ಹಾಗಾಗಿ ವಾಟರ್ ಕನ್ಸರ್ವೇಷನ್ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಖಂಡಿತವಾಗಿ. ನಾವು ಚಿಕ್ಕ ಚಿಕ್ಕ ಕೆಲಸಗಳಿಂದ ಇದನ್ನು ಶುರು ಮಾಡಬಹುದು. ಹಲ್ಲುಜ್ಜುವಾಗ ಟ್ಯಾಪ್ ಆಫ್ ಮಾಡುವುದು. ಇದು ರೆಡ್ಯೂಸಿಂಗ್ ಯೂಸ್. ಓಕೆ. ಮತ್ತೆ ಈ ತರಕಾರಿ ತೊಳೆದ ನೀರನ್ನು ಗಿಡಗಳಿಗೆ ಹಾಕಬಹುದಾ? ಇದು ಅದ್ಭುತವಾದ ರೀಯೂಸ್ ಆಫ್ ವಾಟರ್ ಆಗುತ್ತಲ್ವಾ? ಎಕ್ಸಾಕ್ಟ್ಲಿ. ಅದು ರೀಯೂಸ್ ಆಫ್ ವಾಟರ್. ಮತ್ತೆ ಕೆರೆ, ನದಿಗಳಿಗೆ ಕಸ ಹಾಕದೆ ಪ್ರಿವೆಂಟಿಂಗ್ ಪೊಲ್ಯೂಷನ್ ಮಾಡೋದು ಕೂಡ ತುಂಬಾ ಮುಖ್ಯ. ಅಂದ್ರೆ ವಾಟರ್ ಹೀರೋ ಆಗೋಕೆ ಸೂಪರ್ ಹೀರೋ ತರಹ ನಾವು ಹಾರಾಡಬೇಕಿಲ್ಲ, ಕೇವಲ ಟ್ಯಾಪ್ ಆಫ್ ಮಾಡಿದ್ರೆ ಸಾಕಾ? ಹೌದು. ಪ್ರತಿ ಒಂದು ಹನಿಯೂ ಮುಖ್ಯ. ಒಮ್ಮೆ ಬಳಸಿದ ನೀರನ್ನು ರೀಯೂಸ್ ಮಾಡುವುದು ನೀರಿಗೆ ಎರಡನೇ ಜೀವ ಕೊಟ್ಟಂತೆ. ರೈನ್ ವಾಟರ್ನಿಂದ ನಮ್ಮ ಮನೆಯ ಟ್ಯಾಪ್ ವಾಟರ್ವರೆಗಿನ ಅದ್ಭುತ ಪ್ರಯಾಣ ನಮ್ಗೆಲ್ಲ ಇವತ್ತು ಚೆನ್ನಾಗಿ ಅರ್ಥ ಆಯ್ತು. ಮತ್ತೆ ಆ ನೀರನ್ನು ಉಳಿಸುವ ನಮ್ಮ ಜವಾಬ್ದಾರಿಯನ್ನು ಕೂಡ ನಾವು ತಿಳ್ಕೊಂಡ್ವಿ. ಕೊನೆಯದಾಗಿ ಒಂದು ಮಾತು. ಮರಗಳಿಗೆ ಮತ್ತು ಪ್ರಾಣಿಗಳಿಗೆ ಮಾತನಾಡುವ ಶಕ್ತಿ ಇದ್ರೆ, ನಾವು ನೀರನ್ನು ಪೋಲು ಮಾಡುವುದನ್ನು ನೋಡಿ ಅವು ನಮ್ಗೆ ಏನ್ ಹೇಳ್ತಿದ್ವೋ ಒಮ್ಮೆ ಯೋಚಿಸಿ.